ಜಗತ್ತಿನ ಯಾವ ದೇಶದಲ್ಲೂ ಕೂಡ ಈ ಥರ ಭಗವಂತನನ್ನ ಬೈದು ಪ್ರಾರ್ಥಿಸುವಂತ ಮತ್ತೊಂದು ಉದಾಹರಣೆ ಸಿಗಲಿಕ್ಕಿಲ್ಲ. ಅದು ಭಾರತದಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ದೇವರಿಗೂ ಸರೆಂಡ್ರೆನ್ಸ್ ಅಲ್ಲ ನಮ್ದು, ಅವನ ಜೊತೆ ಆತ್ಮೀಯ ಸಖ್ಯ ಭಾವವನ್ನು ಬೆಳೆಸ್ಕೊಂಡಿರುವಂತ ಶ್ರೇಷ್ಠ ರಾಷ್ಟ್ರ ಅಂತ. ಇದು ಭಾರತದ ವೈಶಿಷ್ಟ್ಯ. ನಮ್ಮದು ದಾಸ್ಯ ಸಂಸ್ಕೃತಿ ಅಲ್ಲ. ಪುರಂದರ ದಾಸರಿದ್ದಾರೆ, ಅವರು ದಾಸರು ಅಂತ ಹೇಳ್ಕೊಳ್ತಾರೆ, ಆದರೆ ಯಾರಿಗೂ ದಾಸ್ಯ ವೃತ್ತಿ ಮಾಡಿದವರಲ್ಲ, ಎಲ್ಲವನ್ನು ತ್ಯಾಗ ಮಾಡಿ ಬಂದಂಥ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೇರಿದವರು. ನಾವು ಬೇಕಿದ್ರೆ ನಮ್ಮನ್ನು ದಾಸ ಸಂಸ್ಕೃತಿ ಅಂತ ಕರೆದುಕೊಳ್ಳೋಣ. ಭಾರತದ್ದು ದಾಸ್ಯ ಸಂಸ್ಕೃತಿ ಅಲ್ಲ. ಇದು ಭಾರತದ ವೈಶಿಷ್ಟ್ಯ. ಆಶ್ಚರ್ಯ ಏನು ಅಂತಂದ್ರೆ, ಈ ದೇಶದಲ್ಲಿ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಹೇಳ್ತಾರೆ ಭಾರತಕ್ಕೆ ಪ್ರಜಾಪ್ರಭುತ್ವ ಕಲಿಸಿಕೊಟ್ಟವರು ನಾವು ಅಂತ. ಆದರೆ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಈ ದೇಶಕ್ಕೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ, ಎಷ್ಟು ವರ್ಷ ಮುಂಚೆ ಬ್ರಿಟಿಷರು ಭಾರತಕ್ಕೆ ಬಂದಿದ್ದು 1600ರಲ್ಲಿ, 1947ರಲ್ಲಿ ಅವರು ಭಾರತವನ್ನು ಬಿಟ್ಟು ಹೋಗಿದ್ದು. ಕ್ರಿಸ್ತಪೂರ್ವ 6ನೇ ಶತಮಾನ, ಕ್ರಿಸ್ತಪೂರ್ವ 4ನೇ ಶತಮಾನದ ವೇಳೆಗೆ ಭಾರತದಲ್ಲಿ ಗಣರಾಜ್ಯಗಳಿದ್ದುವು, ಜನಪದಗಳು, ಮಹಾಜನಪದಗಳಿದ್ವು. ಒಂದೇ ಉದಾಹರಣೆ ಕೊಡಬೇಕು ಅಂತಂದ್ರೆ, ಯಾವ ಬುದ್ಧನನ್ನ ಇಡೀ ಜಗತ್ತು ಆರಾಧಿಸುತ್ತೋ ಆ ಬುದ್ಧ ಲಿಚ್ಛವಿ ಗಣರಾಜ್ಯಕ್ಕೆ ಸೇರಿದವನು. ಗಣರಾಜ್ಯ ಅಂತಂದ್ರೆ ಏನು ಗೊತ್ತಾ? ಅದಕ್ಕೊಂದು ಸ್ವಯಂಭೂವಾಗಿರುವಂತ ಒಂದು ಶಕ್ತಿ ಅದಕ್ಕಿದೆ. ತಾನು ಪ್ರತ್ಯೇಕವಾಗಿರುತ್ತೆ. ರಾಜ ಅದರ ಟೇಕ್ ಕೇರರ್ ಅಷ್ಟೇ. ಉಳಿದಂತೆ ಎಲ್ಲ ನಿರ್ಣಯವನ್ನು ಒಂದು ಗಣರಾಜ್ಯ ತೆಗೆದುಕೊಳ್ಳುತ್ತೆ, ಒಂದು ಜನಪದ ತೆಗೆದುಕೊಳ್ಳುತ್ತೆ. ಜನಪದ ಅರ್ಥ ಎಷ್ಟು ಸುಂದರವಾಗಿದೆ ಗೊತ್ತೇನು? ಯಾಕೆ ಒಂದು ಪ್ರದೇಶವನ್ನು ಜನಪದ ಅಂತ ಕರೀತಿದ್ರು ಅಂತಂದ್ರೆ, ಪ್ರಜಾಪ್ರಭುತ್ವಕ್ಕೆ ಸಂವಾದಿಯಾಗಬಲ್ಲಂತ ಸುಂದರವಾಗಿರುವ ಪದ ಅದು. ಜನಪದ, ಜನರ ಪದ. ಪದ ಅಂದ್ರೆ ಮಾತು. ಜನರ ಮಾತು ಎಲ್ಲಿ ನಡೆಯುತ್ತೋ ಅದು ಜನಪದ. ಏನ್ ಚಂದ! ಜಗತ್ತಿನ ಯಾವುದೇ ರಾಷ್ಟ್ರವೂ ಕೂಡ ನಮ್ಮಷ್ಟು ಸ್ವಾತಂತ್ರ್ಯವನ್ನು ಬಯಸುವಂತ ಜನರಿಂದ ಕೂಡಿರಲಿಲ್ಲ. ಇದು ಭಾರತದ ಚಿಂತನೆ. ಹೀಗಾಗಿ ಕವಿರಾಜ ಮಾರ್ಗದಲ್ಲಿ ಬರುತ್ತಲ್ಲ, ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ಪ ನಾಡಿದೋ ಕನ್ನಡದೊಳ್. ಅದರಲ್ಲಿ ಮುಂದುವರೆದು ಏನು ಹೇಳ್ತಾರೆ ಅಂತಂದ್ರೆ, ಭಾವಿಸಿದ ಜನಪದಂ. ಹಾಗೆ ಭಾವಿಸಿದ ಈ ಜನಪದ ಇದು ಶ್ರೇಷ್ಠವಾದ್ದು, ಇದು ಕನ್ನಡ ನಾಡು ಅಂತ ಬಹಳ ಹೆಮ್ಮೆಯಿಂದ ಮಾತನಾಡ್ಕೊಳ್ಳುವಾಗ ಕನ್ನಡವೂ ಕೂಡ ಅದೇ ರೀತಿ ಇದ್ದಂಥ ನಾಡು ಅಂತ. ಹೀಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಬಂದಾಗ, ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಕ್ಕೋಸ್ಕರ ನಾವು ಮಾಡಿರುವಂಥ ಸಾಹಸದ ನಡೆ ಬಂದಾಗ ಕರ್ನಾಟಕ ಯಾವತ್ತೂ ಹಿಂದುಳಿದಿಲ್ಲ. ನೆನಪು ಮಾಡ್ಕೊಳ್ಳಿ, ತುಘಲಕ್ ಗಂಡುಗಲಿ ಕುಮಾರರಾಮನಿಗೆ ಅವನ ಆಸ್ಥಾನಕ್ಕೆ ತನ್ನ ಚಪ್ಪಲಿಯನ್ನು ಕಳಿಸ್ಕೊಡ್ತಾನೆ. ನೀವು ಈ ಚಪ್ಪಲಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನೀವು ನಮಗೆ ಕಪ್ಪವನ್ನು ಸಮರ್ಪಣೆ ಮಾಡಬೇಕು ಅಂತ ಕಳಿಸಿಕೊಟ್ಟಾಗ ಬೇರೆ ಎಲ್ಲರೂ ಕೂಡ ಅದನ್ನು ಮಾಡಿ ಕಳಿಸ್ಕೊಡ್ತಾರೆ. ಅಸಹ್ಯ ಆಗಿರುತ್ತೆ, ಅವರಿಗೆ ಅವಮಾನ ಆಗಿರುತ್ತೆ. ಆದರೆ ಈ ಕನ್ನಡದ ನೆಲ ಈ ಅವಮಾನವನ್ನು ಸಹಿಸಿಕೊಳ್ಳುವಂಥ ನೆಲ ಅಲ್ಲ. ಅವನ ತಕ್ಷಣ ಏನು ಮಾಡ್ತಾನೆ, ಆ ತುಘಲಕ್ಕನ ಚಪ್ಪಲಿಯನ್ನು ನೆಲದ ಮೇಲೆ ಹಾಕಿ ತನ್ನ ಕಾಲಿಗೆ ಅದನ್ನೊಂದ್ಸಲ ಹಾಕ್ಕೊಂಡು, ಸೈಜ್ ಯಾಕೋ ಸೆಟ್ ಆಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಸರಿ ಮಾಡಿ ಕಳಿಸ್ಲಿಕ್ಕೆ ಹೇಳಿ ನಿಮ್ಮ ರಾಜನಿಗೆ ಅಂತ ಹೇಳಿ ಕಳಿಸೋದಿದೆಯಲ್ಲ, ಇದು ಕನ್ನಡದ ವೈಭವ. ಸ್ವಾತಂತ್ರ್ಯದ ವಿಚಾರ ಬಂದಾಗ ಕನ್ನಡದ ಸ್ವರೂಪ ಇಂಥದ್ದು. ಬರೀ ತುಘಲಕ್ಕನ ವಿಚಾರ ಅಲ್ಲ. ನಾವು ಕಿತ್ತೂರಿನ ಚೆನ್ನಮ್ಮನ ಬಗ್ಗೆ ಮಾತನಾಡುವಾಗ ಹೇಳ್ತೀವಲ್ಲ, ಡಾಲ್ ಹೌಸಿ, ಅವನು ಇದಕ್ಕೆ ಬೇಕಾಗಿರುವಂತ, ನೀವು ಠ್ಯಾಕರೆ ಸಾಹೇಬ ಕಳಿಸ್ಕೊಡ್ತಾನೆ, ನೀವು ಇದಕ್ಕೆ ಕಪ್ಪವನ್ನು ಕಟ್ಟಬೇಕು ಅಂತ ಕೇಳಿದಾಗ ಒಂದು ಫೇಮಸ್ ಡೈಲಾಗ್ ಇದೆಯಲ್ಲ, ನೀವೇನು ಉತ್ತೀರಾ, ನೀವೇನು ಬಿತ್ತೀರಾ ನಮ್ಮ ರೈತರ ಜೊತೆಗೆ, ಏನು ಅಂತ ನಿಮ್ಗೆ ಕೊಡಬೇಕು. ಈ ಸ್ವಾತಂತ್ರ್ಯದ ಭಾವ ಈ ನಾಡಿನ ಒಂದು ಹೆಣ್ಣು ಮಗಳೊಳಗೆ ಹೇಗೆ ತುಂಬಿತ್ತು ಅಂತಂದ್ರೆ, ತ್ಯಾಕರೆಯ ಕತ್ತನ್ನ ಕಡಿದು ಅದನ್ನು ಅಗಸಿ ಬಾಗಿಲಿಗೆ ತೂಗು ಹಾಕುವಷ್ಟರ ಮಟ್ಟಿಗೆ ಈ ನಾಡಿನಲ್ಲಿ ಒಂದು ಮಿಂಚಿನ ಸಂಚಾರ ಉಂಟಾಗಿಸಬಹುದಾಗಿದ್ದಂಥ ಸಾಮರ್ಥ್ಯ ಇತ್ತಲ್ಲ, ಅದು ಈ ನಾಡಿನ ಹೆಣ್ಣು ಮಗಳಿಗಿತ್ತು. ಅದು ಈ ನಾಡಿನ ವೈಭವ. ಎಲ್ಲ ಬಿಡಿ, ಸುಂದರವಾದ ಕಥನ ಕೇಳಿದ್ದೀವಲ್ಲ. ಸ್ವಾತಂತ್ರ್ಯದ ಆ ಭಾವ ಎಂಥದ್ದು ಅಂತಂದ್ರೆ, ಭರತ ಮತ್ತು ಬಾಹುಬಲಿಯರ ಕಥೆ ಯಾರಿಗೂ ಗೊತ್ತಿಲ್ಲ. ಇಬ್ರು ಕಿತ್ತಾಡಿದ ನಂತರ ನಿಜವಾಗ್ಲೂ ಭರತ ಗೆಲ್ಲಬೇಕಿತ್ತು, ಆದರೆ ಬಾಹುಬಲಿ ಗೆದ್ದ. ಬಾಹುಬಲಿ ಗೆದ್ದ ನಂತರ ಬಾಹುಬಲಿ ಇಡೀ ರಾಜ್ಯವನ್ನ ಅವನು ತಗೊಳ್ಬೇಕಾಗಿತ್ತು. ಆದರೆ ತನ್ನ ರಾಜ್ಯವನ್ನ ಭರತನಿಗೆ ಒಪ್ಪಿಸಿ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಒಂದ್ ಕಡೆ ಹೋಗಿ ನಿರ್ವಾಣಿಯಾಗಿ ನಿಂತ. ಎಷ್ಟು ದಿನ ಆದರೂ ಕೂಡ ಅವನಿಗೆ ನಿರ್ವಾಣ ದಕ್ಕಲಿಲ್ಲ. ಭರತ ಹೋಗಿ ಕೇಳ್ತಾನೆ, ಏನು ತೊಂದರೆ ಆಗಿದೆ ನನ್ನಿಂದ ಅಂತ ತಮ್ಮ ಊರಿನ ಪ್ರಮುಖರನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಅವನು ಎಲ್ಲವನ್ನೂ ನಿನಗೆ ಕೊಟ್ಟೋದ, ಆದರೆ ನಿನ್ನ ಜಾಗದಲ್ಲಿ ನಾನು ನಿಂತು ಬಿಟ್ಟಿದ್ದೇನಲ್ಲ ಅನ್ನುವಂಥದ್ದು ಕಾಡ್ತಾ ಇದೆ ಅವನಿಗೆ. ಇನ್ನೂ ಸ್ವಾತಂತ್ರ್ಯದ ಭಾವ ಸಿಕ್ಕಿಲ್ಲ ಅವನಿಗೆ ಅಂದಾಗ ಕಿವಿಯಲ್ಲಿ ಹೋಗಿ ಭರತ ಹೇಳಿದ್ನಂತೆ,
ಇದು ಜಾಗ ನಂದಲ್ಲಪ್ಪ, ನೀ ನನಗೆ ಕೊಟ್ಟಿರುವಂಥ ಭಿಕ್ಷೆ, ನಿನ್ನ ಜಾಗದಲ್ಲಿ ನಾನಿದ್ದೀನಿ, ನನ್ನ ಜಾಗದಲ್ಲಿ ನೀನಿಲ್ಲ ಅಂತ ಅವನು ಹೇಳಿದ ಮಾತನ್ನ ಕೇಳಿದ ನಂತರ ಬಾಹುಬಲಿಗೆ ನಿರ್ವಾಣ ಸಿಕ್ತು ಅಂತ ನಾವೇನು ನೋಡ್ತೀವಲ್ಲ, ಅದು ಬಾಹುಬಲಿಯ ಮೂರ್ತಿ ಅಂತ ಮಾತನಾಡಲಾಗುತ್ತೆ. ಇದು ಭಾರತದಲ್ಲಿ, ಇದು ಕರ್ನಾಟಕದ ನೆಲದಲ್ಲಿ ನಾವು ನೋಡುವಂಥ ಒಂದು ಅತ್ಯದ್ಭುತವಾಗಿರುವಂಥ ಸ್ವಾತಂತ್ರ್ಯದ ಇಚ್ಛೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಮೂರನೇದೊಂದಿದೆ, ಚಿತ್ತದ ಸಂಗತಿ. ನಾನು ಎರಡನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮೂರನೇದು ಮಹತ್ವದ್ದು. ಈ ದೇಶದ ಮೂಲ ಸಂಗತಿ ಏನು ಅಂತಂದ್ರೆ, ನಾವು ಕರ್ಮ ಸಿದ್ಧಾಂತವನ್ನು ಒಪ್ತೀವಿ. ಮಾಡಿದ್ದುಣ್ಣೋ ಮಹಾರಾಯ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಹಿಂದಿಯಲ್ಲಾದರೆ ಜೈಸಿ ಕರ್ನಿ ವೈಸಿ ಭರ್ನಿ ಅಂತ ಹೇಳ್ತಾರೆ. ಏನು ಮಾಡ್ತಾರೋ ಅದನ್ನು ನಾವು ಉಣ್ಲೇಬೇಕು ಅಂತ. ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಟ್ಟಿದ್ದೀವಿ ಗೊತ್ತಾ? ಒಳ್ಳೆಯದನ್ನು ಮಾಡು, ತುಂಬ ಕೆಟ್ಟ ಸಂದರ್ಭ ಬಂದಾಗಲೂ ಕೆಟ್ಟದ್ದನ್ನು ಮಾಡಬೇಡ. ನಾವು ಎಲ್ಲಿವರೆಗೂ ಹೇಳ್ತೀವಿ ಅಂತಂದರೆ, ಪಾಕಿಸ್ತಾನದವರು ಪೆಹಲ್ಗಾವಿಗೆ ಬಂದು ಅಟ್ಯಾಕ್ ಮಾಡಿ ಹೋದರೆ ನೀನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಡ, ನೀನು ಪಾಕಿಸ್ತಾನದಲ್ಲಿರುವ ಟೆರರ್ ಕ್ಯಾಂಪ್ ಮೇಲೆ ಮಾತ್ರ ದಾಳಿ ಮಾಡು. ಈ ಟೆರರಿಸ್ಟ್ಗಳಿಗೆ ಹಣ ಕೊಡೋದೇ ಪಾಕಿಸ್ತಾನ. ಆದರೆ ನಮ್ಗೆ ಹೆಂಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದರೆ, ಕೆಟ್ಟದ್ದು ಮಾಡಬಾರ್ದು ಯಾರಿಗೂ ಅಂತ. ಟೆರರಿಸ್ಟ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನ ಏನು ಮಾಡುತ್ತೆ ಗೊತ್ತಾ? ತಾನು ಭಾರತದ ಮೇಲೆ ಅಟ್ಯಾಕ್ ಮಾಡುವಾಗ, ತನ್ನ ಮಿಸೈಲ್ಗಳನ್ನು ಕಳಿಸುವಾಗ ಭಾರತ ತನಗೆ ಉಲ್ಟಾ ಅಟ್ಯಾಕ್ ಮಾಡಬಾರ್ದು ಅಂತ ಸಿವಿಲ್ ಏವಿಯೇಷನ್ ಬಳಸ್ಕೊಳ್ಳುತ್ತೆ. ಜನ ಕೂತಿರುವಂಥ ವಿಮಾನದ ಹಿಂದೆ ತಾನು ನಿಂತ್ಕೊಂಡು ಅದರ ಮೂಲಕ ಅಟ್ಯಾಕ್ ಮಾಡುತ್ತೆ. ಸೊ ದಟ್ ಭಾರತ ಅಟ್ಯಾಕ್ ಮಾಡಿದರೆ ಅದು ಪಾಕಿಸ್ತಾನದ ಒಂದು ವಿಮಾನಕ್ಕೆ ತಾಕಿ 100 ಜನ ಸಾಯ್ಲಿ, ಭಾರತಕ್ಕೆ ಜಗತ್ತಿನಿಂದ ಚೀಮಾರಿ ಆಗಲಿ ಅಂತ. ಆಗಲೂ ಭಾರತ ಎಷ್ಟು ಎಚ್ಚರಿಕೆ ಇಟ್ಕೊಳ್ಳುತ್ತೆ ಅಂತಂದ್ರೆ, ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಮಾತ್ರ ದಾಳಿ ಮಾಡುತ್ತೆ. ಒಂದೇ ಒಂದು ಸಿವಿಲಿಯನ್ ಕ್ಯಾಶುಯಾಲಿಟಿ ಆಗದಂತೆ ಭಾರತ ಕನ್ಸ್ಟ್ರೈಂಟ್ ಮಾಡಿಕೊಂಡು ಅಟ್ಯಾಕ್ ಮಾಡುತ್ತಲ್ಲ. ನಂಗೆ ಕೆಲವೊಂದ್ಸಲ ಅನ್ಸುತ್ತೆ, ಇಸ್ರೇಲ್ಗಿಂತ ಹೆಚ್ಚು ತೂಕ ನಮ್ದು ಅಂತ. ಒಬ್ಬನೇ ಒಬ್ಬ ಸಿವಿಲಿಯನ್ನ ಕೊಲ್ಲದೆ ಭಾರತ ಪಾಕಿಸ್ತಾನದ 10 ಏರ್ ಬೇಸ್ಗಳನ್ನು ಧ್ವಂಸ ಮಾಡುತ್ತೆ. ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ಗಳನ್ನು ಧ್ವಂಸ ಮಾಡುವಂಥ ಪ್ರಯತ್ನ ಮಾಡುತ್ತಲ್ಲ. ಎಂಥ ಅದ್ಭುತವಾಗಿರುವಂಥ ಶಕ್ತಿ ಇದು. ಎಲ್ಲಿಂದ ಬಂತು ಗೊತ್ತೇನಿದು? ಇದೇ ಕರ್ಮ ಸಿದ್ಧಾಂತದಿಂದ. ನೀನು ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನು ಉಣ್ತೀಯ, ಅದಕ್ಕೆ ಒಳ್ಳೆಯದನ್ನು ಮಾಡಬೇಕು, ಯಾರಿಗೆ ಮಾಡೋದಿದ್ರು ಒಳ್ಳೆಯದನ್ನು ಮಾಡಬೇಕು ಎನ್ನುವಂಥ ಶ್ರೇಷ್ಠ ಸಿದ್ಧಾಂತ ಇದೆಯಲ್ಲ, ಇದು ಭಾರತದ ಚಿತ್ತ. ಈ ಚಿತ್ತದ ವೈಪರೀತ್ಯವನ್ನು ನಾವು ನೋಡಬಹುದು. ಈ ದೇಶಕ್ಕೆ ಅನೇಕ ಆಕ್ರಮಣಕಾರಿಗಳು ಬಂದರು. ಈ ದೇಶಕ್ಕೆ ತುರ್ಕರು ಬಂದರು, ಈ ದೇಶಕ್ಕೆ ಮೊಘಲರು ಬಂದರು, ಅರಬರು ಬಂದರು. ಈ ದೇಶಕ್ಕೆ ಇವರೆಲ್ಲರೂ ಆಕ್ರಮಣಕಾರಿಗಳಾಗಿ ಬಂದು ಏನು ಮಾಡಿದ್ರು ಗೊತ್ತಾ? ನನ್ನ ರಾಮ ಮಂದಿರವನ್ನು ಧ್ವಂಸಗೊಳಿಸಿದರು. ಕೃಷ್ಣನ ಮಥುರೆ ಇವತ್ತಿಗೂ ಸಿಗಲಿಲ್ಲ. ಶಿವನಿಗೆ ಇದ್ದಂಥ ಕಾಶಿಯನ್ನು ನಾಶ ಮಾಡಿದ್ರು. ನಾವೆಲ್ಲರೂ ಮರೆತೇ ಹೋಗಿರುವಂಥ ಮೂಲ ಸ್ಥಾನದ ಆದಿತ್ಯ ಮಂದಿರವನ್ನು, ಸೂರ್ಯ ಮಂದಿರವನ್ನು ಧ್ವಂಸಗೊಳಿಸಿದ್ರು. ಅದು ಮುಲ್ತಾನ್ ಆಗೋಯ್ತು. ಇವತ್ತು ನಮಗೇನು ಸಿಗುವಂಥ ಸ್ಥಿತಿಯಲ್ಲಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳುವಂಥ ಆ ಕಾಶ್ಮೀರದಲ್ಲಿರುವಂಥ ಶಾರದೆಯ ಮಂದಿರ ಧ್ವಂಸಗೊಳಿಸಲಾಯಿತು. ಈ ದೇಶದ 40,000 ಮಂದಿರಗಳು ಹೇಳ ಹೆಸರಿಲ್ಲದಂತೆ ನಾಶವಾಯಿತು. ಈಗ ಹೇಳಿ, ಹಾಗೆ ನಾಶ ಮಾಡಿದವ್ರನ್ನ ಯಾವತ್ತಾದರೂ ದ್ವೇಷ ಮಾಡಿದ್ವ ನಾವು? ದ್ವೇಷ ಮಾಡುವ ಮನಸ್ಥಿತಿಯೇ ಇಟ್ಕೊಳ್ಳೋದಂಗೆ ಆಗ್ಬಿಟ್ವಲ್ಲ. ಸರಿಯೋ ತಪ್ಪೋ ಬೇರೆ ಪ್ರಶ್ನೆ, ಆದರೆ ನಮ್ಮ ಮನಸ್ಸಿನಲ್ಲಿ ಹೆಂಗೆ ತುಂಬಿಟ್ಟಿದ್ದಾರೆ ಅಂತಂದರೆ, ಇದು ದ್ವೇಷದ ಸಂಗತಿ ಅಲ್ಲ ಅಂತ. ಉಲ್ಟಾ ನಾವೇನು ಮಾಡಿದ್ವಿ ಗೊತ್ತಾ? ಯಾರು ಇದನ್ನು ಮಾಡಿದ್ರೋ ಅವರನ್ನೇ ಸಹಿಸ್ಕೊಂಡ್ವಿ. ಪೃಥ್ವಿರಾಜ್ ಚೌಹಾನ ಮೊಹಮ್ಮದ್ ಘೋರಿಯನ್ನ ಅಡ್ಡಗಟ್ಟಿದಾಗ ಸೋತ ಮೊಹಮ್ಮದ್ ಘೋರಿಯನ್ನ ಪೃಥ್ವಿರಾಜ್ ಚೌಹಾನ ತಲೆ ಕಡಿಯಬಹುದಿತ್ತು. ಆದರೆ ಶರಣಾಗತನಾಗಿರುವಂಥವನ ಮೇಲೆ ನಾನು ಕತ್ತಿಯ ಪ್ರಹಾರ ಮಾಡಬಾರ್ದು, ಅದು ಧರ್ಮ ಅಲ್ಲ ಎನ್ನುವಂಥ ವಿಚಾರಕ್ಕೆ ಕಟ್ಟು ಬಿದ್ದಂಥ ಪೃಥ್ವಿರಾಜ್ ಚೌಹಾನ ಅವನನ್ನು ಬಿಡಿಸಿ ಕಳಿಸಿದ ಪರಿಣಾಮ ಏನಾಯಿತು? ಮರು ವರ್ಷ ಅದೇ ತರೈನಲ್ಲಿ ಯುದ್ಧ ನಡೀತು. ಇದೇ ಪೃಥ್ವಿರಾಜ್ ಚೌಹಾನನ್ನ ಅವನು ತನ್ನ ದೇಶಕ್ಕೆ ಕರ್ಕೊಂಡು ಹೋದ. ಅವನ 2 ಕಣ್ಣುಗಳನ್ನು ಕೀಳಿಸಿದ. ಹೃದಯ ವಿದ್ರಾವಕವಾಗಿ ಪೃಥ್ವಿರಾಜ್ ಚೌಹಾನನ ಕೊಲ್ಲಲಾಯಿತು. ಇದು ಅವರು ಉಳಿಸಿಕೊಂಡು ಬಂದ ಸಂಪ್ರದಾಯ. ನಾವು ಉಳಿಸಿಕೊಂಡು ಬಂದ ಸಂಪ್ರದಾಯ ಹೇಗಿತ್ತು? ಎಲ್ಲಿವರೆಗೂ ಈ ಚರ್ಚೆ ನಡೆಯುತ್ತೆ ಅಂತಂದ್ರೆ, ಮರಾಠರು ಮೊಘಲರಿಂದ ಪೂರ್ಣ ದೇಶವನ್ನ ಮರಳಿ ಪಡೆದ ನಂತರವೂ ನಾವು ಕನ್ವರ್ಷನ್ ಮಾಡಲಿಲ್ಲಲ್ಲ ವಾಪಸ್ಸು. ಯಾಕೆ? ಯೋಚನೆ ಮಾಡ್ಬೋದಾಗಿರುವಂಥ ಸಂಗತಿ ಅಲ್ಲ. ಎಲ್ಲರೂ ಹೋಗಾಯ್ತು, ಅವ್ರದ್ದೆಲ್ಲ ಅಧಿಕಾರ ಮುಗೀತು, ಈಗ ನಮ್ಮದೇ ಅಧಿಕಾರ, ನಾವು ಯಾಕೆ ವಾಪಸ್ ಕರ್ಕೊಳ್ಬಾರ್ದು ಅಂತ ನೋಡಿತು ಅಂತಂದರೆ, ನಾವಂದ್ವಿ ಎಲ್ಲರಿಗೂ ಅವರವ್ರ ಮತವನ್ನು ಆಚರಿಸುವಂಥ ಅವಕಾಶ ಇರಬೇಕು, ಅದು ನಿಜವಾದ ಧರ್ಮ ಅಂತ. ಉಳಿದವ್ರನ್ನ ಹಾಗೇ ಉಳಿಲಿಕ್ಕೆ ಬಿಟ್ಟವಲ್ಲ. ಇದು ಭಾರತದ ವೈಶಿಷ್ಟ್ಯ ಅಲ್ವೇನು? ಯಾಕಿದ್ರ ಬಗ್ಗೆ ಯಾರು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾವತ್ತು?
ಅನೇಕರು ಈ ಮಾತನ್ನು ಹೇಳಿದ ತಕ್ಷಣ ನಮ್ಮಲ್ಲಿ ಜಾತಿ ಪದ್ಧತಿ ಬಹಳ ಜೋರಾಗಿತ್ತು, ಹೀಗಾಗಿ ನಾವು ಘರ್ ವಾಪಸಿ ಮಾಡಲೇ ಇಲ್ಲ, ರೀಕನ್ವರ್ಷನ್ ಮಾಡಲೇ ಇಲ್ಲ ಅಂತಾರೆ. ಬಟ್ ಬಹಳ ಜನರಿಗೆ ಗೊತ್ತಿಲ್ಲ, ಹಕ್ಕ ಬುಕ್ಕರು ಕೂಡ ಮತಾಂತರಗೊಂಡಿದ್ದವರು. ಅವರನ್ನು ವಿದ್ಯಾರಣ್ಯರು ವಾಪಸ್ ಹಿಂದೂ ಧರ್ಮಕ್ಕೆ ಕರ್ಕೊಂಡಿದ್ದಷ್ಟೇ ಅಲ್ಲ, ಅವರ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನೇ ಕಟ್ಟಿಸಿದ್ದಿಲ್ಲ. ಇದು ಭಾರತದ ವೈಶಿಷ್ಟ್ಯ. ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ ಮತಾಂತರದ ನಂತರ ಅಷ್ಟು ಜನರನ್ನ, ಬಹುತೇಕರನ್ನ ವಾಪಸ್ ಕರೆಸ್ಕೊಂಡಿದ್ದು ಈ ದೇಶದ ಸಾಧನೆ ಅಲ್ವೇನು? ನಾವು ಯಾವತ್ತೂ ಕೂಡ ಒತ್ತಾಯದಿಂದ ಯಾರನ್ನು ವಾಪಸ್ ಕರೆಸ್ಕೊಂಡದ್ದು ಇಲ್ಲ, ಒತ್ತಾಯದಿಂದ ಮತಾಂತರ ಮಾಡಿದ್ದೂ ಇಲ್ಲ. ಇದು ಬಹಳ ವಿಶೇಷವಾದ ಸಂಗತಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಆದರೆ ಭಾರತೀಯರೇ ಎಷ್ಟು ವ್ಯಾಪಕವಾಗಿ ವಾಪಸ್ ಬರ್ತಿದ್ರು ಅಂತಂದರೆ, ಜಹಾಂಗೀರನ ಒಂದು ಮಾತಿದೆ, ಮಾತಲ್ಲ ಆಜ್ಞೆ ಇದೆ. ಆಜ್ಞೆ ಏನು ಗೊತ್ತೇನು? ಜಹಾಂಗೀರ್ ಹೇಳ್ತಾನೆ, ಯಾರ್ಯಾರು ಒಮ್ಮೆ ಕನ್ವರ್ಟ್ ಆದ್ರೋ ಅವರು ತಮ್ಮ ಮತಕ್ಕೇನಾದರೂ ವಾಪಸ್ ಹೋದರೆ ಅವ್ರ ತಲೆಯನ್ನು ಕಡಿಬೇಕು ಅಂತ. ಯಾಕಂಗೆ? ನಾವು ಯಾರನ್ನೂ ವಾಪಸ್ಸೇ ತೆಗೆದುಕೊಳ್ಳಿಲ್ಲ ಅಂತ ಆಗಿದ್ದಿದ್ರೆ, ಜಾತಿಯ ಕಾರಣಕ್ಕೋಸ್ಕರ ದೂರ ಇಟ್ಟಿದ್ದೀವಿ ಅಂತ ಆಗಿದ್ರೆ ಈ ಆದೇಶ ಯಾಕೆ ಹೊರಡಬೇಕಾಗಿತ್ತು? ಯಾವತ್ತಾದರೂ ಸುಮ್ಮನೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿ, ನಾವೆಲ್ಲಾದರೂ ಈ ಥರದ ಆಲೋಚನೆ ಮಾಡಿದ್ವಾ ಅಂತ ಕೇಳಿದರೆ, ಭಾರತ ಅತ್ಯಂತ ಗಂಭೀರವಾಗಿ ತನ್ನನ್ನು ತಾನು ಬಲವಾಗಿ ಕಾಪಾಡಿಕೊಳ್ಳುವಂಥ ಪ್ರಯತ್ನ ಇತ್ತು ಅಂತ. ಇದು ಭಾರತದ ಚಿತ್ತದ ಅಂಶ ಅಂತ. ಮಿತ್ರರೆ, ನಾಲ್ಕನೇ ಮತ್ತೊಂದು ಭಾರತದ ಚಿತ್ತದ ಅಂಶ ಇದೆ. ಅದೇನು ಅಂತಂದರೆ, ಅಭ್ಯುದಯ ಮತ್ತು ನಿಶ್ರೇಯಸ್ಸುಗಳಲ್ಲಿ ಭಾರತ ಯಾವತ್ತೂ ಸಮನ್ವಯವನ್ನು ಮಾಡಿಕೊಂಡಿತ್ತು ಅಂತ. ಅಭ್ಯುದಯ ಅಂದರೆ ಏನು ಗೊತ್ತಾ? ಹೊರಗೆ ಕಾಣುವಂಥ ವೈಭವವನ್ನು ಸಂಪಾದಿಸಿಕೊಳ್ಳೋದು. ನಿಶ್ರೇಯಸ ಅಂತಂದರೆ ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣೋದು. ಈ ಎರಡರಲ್ಲೂ ಕೂಡ ಸಮನ್ವಯವನ್ನು ಸಾಧಿಸಿದ ಭೂಮಂಡಲದ ಏಕೈಕ ರಾಷ್ಟ್ರ ಅಂತ ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ. ಹೆಂಗೆ ಸಾಧ್ಯ ಆಯಿತು ಇದು? ನಾನು ಆಗಲೇ ಹೇಳಿದಂತೆ, ಆತ್ಮಕ್ಕಿಂತಲೂ ಹೊರಗೆ ಬುದ್ಧಿ, ಬುದ್ಧಿಗಿಂತಲೂ ಹೊರಗೆ ಮನಸ್ಸು, ಮನಸ್ಸಿಗಿಂತಲೂ ಹೊರಗೆ ದೇಹ, ದೇಹಕ್ಕಿಂತಲೂ ಹೊರಗೆ ಜಗತ್ತು. ಈ ಜಗತ್ತಿನಲ್ಲಿ ನಾವು ಚೆನ್ನಾಗಿರ್ಲಿಕ್ಕೆ ಬೇಕಾಗಿರುವುದನ್ನು ಯಾರು ಮಾಡ್ತಾರೋ ಅವರನ್ನು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಸ್ಕಿಲ್ ಚೆನ್ನಾಗಿರುವಂಥ ವ್ಯಕ್ತಿಗಳು ಅಂತ ಕರೆದ್ರು. ಭಾರತೀಯ ಶಾಸ್ತ್ರ ಅವರನ್ನು ಶೂದ್ರರು ಅಂತ ಕರೀತು. ಸ್ಕಿಲ್ ತುಂಬ ಚೆನ್ನಾಗಿತ್ತು ಅಂತ. ಆದರೆ ಅವರು ಜಗತ್ತಿನಲ್ಲಿ ನಾವು ಬದುಕಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ರು. ನೀವೇನಾದರೂ ಅಂತರಂಗಕ್ಕೆ ಬಂದು ನೋಡೋದಾದರೆ, ಭಗವಂತನೊಂದಿಗೆ ಒಂದಾಗಬಲ್ಲಂಥ ಸಾಮರ್ಥ್ಯವನ್ನು ಯಾರು ತೋರಿಸಿಕೊಟ್ರು? ಅವರು ಬ್ರಾಹ್ಮಣರು ಅಂತ ಕರೆದ್ರು. ಇವರು ಎರಡರ ನಡುವೆ ಯಾರಿದ್ರೋ ಅವರನ್ನು ವೈಶ್ಯರು ಮತ್ತು ಕ್ಷತ್ರಿಯರು ಅಂತ ಕರೆಯಲಾಯಿತು. ಆದರೆ ಯಾರು ಇಂಪಾರ್ಟೆಂಟು ಅಂತ ಕೇಳಿದರೆ, ಯಾರು ಜಗತ್ತಿನಲ್ಲಿ ಬದುಕಲಿಕ್ಕೆ ನಮ್ಗೆ ತುಂಬ ಹೆಲ್ಪ್ ಮಾಡ್ತಾರೋ ಆ ಸ್ಕಿಲ್ಗಳನ್ನು ಇಟ್ಕೊಂಡಿರೋರು ಅತ್ಯಂತ ಇಂಪಾರ್ಟೆಂಟು ಅಂತ ಅವರಿಗೆಲ್ಲ ಥರದ ಫ್ರೀಡಮ್ ಕೊಡಲಾಯಿತು. ಯಾರು ಭಗವಂತನೊಂದಿಗೆ ಸೇರ್ಲಿಕ್ಕೆ ಮಾಡ್ತಾರೋ ಅವರಿಗೆಲ್ಲ ಚೌಕಟ್ಟುಗಳನ್ನು ಹಾಕಿ ನೀವು ಹೀಗೆ ಇರಬೇಕು ಅನ್ನೋಂಥ ಒತ್ತಾಯ ಮಾಡಲಾಯಿತು. ಈ ಎರಡನ್ನೂ ಭಾರತ ಚಂದ ಬ್ಯಾಲೆನ್ಸ್ ಮಾಡಿದ್ರ ಪರಿಣಾಮ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿ ಭಾರತ ನಿಲ್ತು. ಅದರ ದುರದೃಷ್ಟ ಏನು ಗೊತ್ತಾ ಮಿತ್ರರೇ? ನಿರಂತರವಾದ ಆಕ್ರಮಣಕ್ಕೊಳಗಾಗಿ ಭಾರತ ತನ್ನತನವನ್ನು ಕಳಕೊಳ್ಳುವಂಥ ಸ್ಥಿತಿ ಬಂದಾಗ, ಆಗ ಭಾರತದಲ್ಲಿ ಎಲ್ಲ ಅಸ್ತವ್ಯಸ್ತಗೊಳ್ತು. ಈ ವರ್ಣ ವ್ಯವಸ್ಥೆಗಳು ಕಂಪ್ಯಾಕ್ಟ್ ಆಗಿಬಿಡ್ತು, ಕಂಪಾರ್ಟ್ಮೆಂಟಲೈಸ್ ಆಗಿಬಿಡ್ತು. ಅದರೊಳಗೆ ಜಾತಿಗಳು ಹುಟ್ಕೊಳ್ತು. ಅದನ್ನು ಕಾಪಾಡಿಕೊಳ್ಳುವಂಥ ಭರದಲ್ಲಿ ನಾವೆಲ್ಲವನ್ನು ಕಳ್ಕೊಳ್ಳುವಂಥ ದುಃಖಕ್ಕೆ ತಲುಪಿದ್ವಲ್ಲ, ಅಲ್ಲಿಂದ ಆಚೆ ಬರಲಿಕ್ಕೆ ತುಂಬ ಸಂಕಟ. ಬಟ್ ಈಗೇನು ಗೊತ್ತೇನು? ಹೀಗೆ ಭಾರತ ಹೇಗಿದೆ ಅಂತಂದರೆ, ಭಾರತ ಸ್ಕಿಲ್ನ ಪ್ರದೇಶದಲ್ಲೂ ಕೂಡ ಕಡಿಮೆ ಇಲ್ಲ ಇವತ್ತು. ಇಡೀ ಭಾರತದ ವಿಚಾರ ಮಾತನಾಡ್ಲಿಕ್ಕೆ ಹೋಗಲ್ಲ, ಬರೀ ಕರ್ನಾಟಕದ ವಿಚಾರಕ್ಕೆ ಬರೋದೇ ಆದರೆ, ಕರ್ನಾಟಕದ ಚಾಲುಕ್ಯರು ಇಡೀ ದೇಶ ಗಮನವಿಟ್ಟು ನೋಡ್ಬೋದಾಗಿರುವಂಥ ಸ್ಕಿಲ್ ಸೆಟ್ಗಳನ್ನು ಪ್ರೆಸೆಂಟ್ ಮಾಡಿದರು. ಅವರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನಗಳನ್ನು ನೋಡಿ, ಎಲ್ಲ ಕಲ್ಲಿನ ಸ್ಟ್ರಕ್ಚರ್ಗಳು ಏನು ಅದ್ಭುತವಾಗಿವೆ. ಅದು ಕರ್ನಾಟಕ ದೇಶಕ್ಕೆ ತೋರಿಸಿದಂಥ ಸ್ಕಿಲ್ ಸೆಟ್. ಇವತ್ತಾದರೂ ಕರ್ನಾಟಕದ ಸ್ಕಿಲ್ ಸೆಟ್ ಹೇಗಿದೆ ಅಂತಂದರೆ, ನನಗೆ ಯಾವತ್ತಾದರೂ ಕರ್ನಾಟಕದ ಬಗ್ಗೆ ಮಾತನಾಡುವಾಗ ಇದು ಬಹಳ ಹೆಮ್ಮೆ. ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಒಂದು IT ಹಬ್ ಆಗಿ ನಿರ್ಮಾಣಗೊಂಡಿದೆ. ಅದು ಕರ್ನಾಟಕ ತನ್ನ ಸ್ಕಿಲ್ ಸೆಟ್ ಏನು ಅಂತ ದೇಶಕ್ಕೆ ತೋರಿಸಿರುವಂಥ ರೀತಿ. ಕರ್ನಾಟಕ ಇವತ್ತು ಬಯೋಟೆಕ್ನಲ್ಲಿ ಇಡೀ ದೇಶಕ್ಕೆ ಅಗ್ರಣಿಯಾಗಿ ನಿಂತಿದೆ. ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಷ್ಟು ಮುಂದಕ್ಕೆ ಹೋಗಿ ಕರ್ನಾಟಕ ನಿಂತಿದೆ. ಮಿತ್ರರೇ, ಕರ್ನಾಟಕದ ಅಪ್ಯಾರಲ್ ಇಂಡಸ್ಟ್ರೀಸ್ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ನಾವೆಲ್ಲರೂ ಹೇಳಬೇಕಾದಂಥ ಅಗತ್ಯ ಇಲ್ಲ. ಇನ್ನು ಆಪರೇಷನ್ ಸಿಂಧೂರ್ ನಡೆದಿರೋದ್ರಿಂದ ಹೇಳ್ತೀನಿ. ಇವತ್ತು ನಾವೇನು ತೇಜಸ್ MK1 MK2 ಅದು ಭಾರತಕ್ಕೆ ಇಂಡಕ್ಟ್ ಆಗುತ್ತೆ ಅಂತ ಹೇಳ್ತೀವೋ, ಅದು ನಿರ್ಮಾಣಗೊಳ್ತಾ ಇರೋದು ಬೆಂಗಳೂರಿನಲ್ಲಿ HALನಲ್ಲಿ. ಕರ್ನಾಟಕದ ಸಾಧನೆ ಇದು ಅಂತ. ನಾವು ಆಮ್ಕಾ ಬಗ್ಗೆ ಮಾತನಾಡ್ತಿದ್ದೀವಲ್ಲ, ನಾವು ಆಮ್ಕಾ ಬಗ್ಗೆ ಮಾತಾಡ್ತಾ ಕಂಬ್ಯಾಟ್ ಏರ್ಕ್ರಾಫ್ಟ್ನ ನಿರ್ಮಾಣ ಮಾಡ್ತೀವಿ. 5th ಜನರೇಷನ್ನ, 5.5 ಜನರೇಷನ್ನ, 6th ಜನರೇಷನ್ನ ಏರ್ಕ್ರಾಫ್ಟ್ ನಿರ್ಮಾಣ ಮಾಡ್ತೀವಿ ಅಂತ ನಾವು ಏನು ಮಾತನಾಡ್ತಿದ್ದೀವೋ, ಆ ಏರ್ಕ್ರಾಫ್ಟ್ ನಿರ್ಮಾಣ ಆಗ್ತಾ ಇರೋದಕ್ಕೆ ಮೇಜರ್ ವ್ಯವಸ್ಥೆ ಬರ್ತಾ ಇರೋದು ಬೆಂಗಳೂರಿನಿಂದ.
ಕಾವೇರಿ ಇಂಜಿನ್ ಅದರ ಪ್ರೋಟೋಟೈಪ್ ಬೆಂಗಳೂರಿನಲ್ಲಿ ಆಗಿರೋದು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ನಡೆದಿರೋದು ಬೆಂಗಳೂರಿನಲ್ಲಿ. DRDO ಅದರ ಮೇಜರ್ ಸೆಂಟರ್ಗಳು ಕರ್ನಾಟಕದಲ್ಲಿವೆ. ಕರ್ನಾಟಕ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಒಂದು ಹೆಣ್ಮಗಳು, ಅವಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಓದ್ತಾಳೆ. ಓದಿದ ನಂತರ ಬೆಂಗಳೂರಿನಲ್ಲಿ ಓದಿದ ನಂತರ, ಕರ್ನಾಟಕದ ಹುಡುಗಿಯಲ್ಲ, ಬೆಂಗಳೂರಿನಲ್ಲಿ ಓದಿದ್ಲಷ್ಟೇ. ಆದರೆ ಅವಳ ಸಾಮರ್ಥ್ಯ ಎಂಥದ್ದು ಅಂತಂದರೆ, ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜನ್ನು, ಚೀನಾ ಬ್ರಿಡ್ಜನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಅವಳ ಹಿಂದೆ ನಿಂತಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಲ್ಲಿಗೆ ನಿಲ್ಲಲಿಲ್ಲ. ನಮ್ಮ BEಯಲ್ಲೂ ಈ ದೇಶಕ್ಕೆ ಬೇಕಾಗಿರುವಂಥ ಡ್ರೋನ್ ಟೆಕ್ನಾಲಜಿಗೆ ಬೇಕಾಗಿರುವಂಥ ಸಹಕಾರ ಮಾಡುತ್ತೆ. ನಮ್ಮ BHELಗಳು ಇದಕ್ಕೆ ಬೇಕಾಗಿರುವಂಥ ಪ್ರಯತ್ನವನ್ನು ಮಾಡುತ್ತೆ. ಎಲ್ಲಕ್ಕಿಂತಲೂ ಅಪರೂಪದ ಸಂಗತಿ ಏನು ಅಂತಂದರೆ, ಭಾರತಕ್ಕೆ ಯಾವಾಗ ಸಂಕಟ ಬಂದಿದೆಯೋ ಆಗೆಲ್ಲವೂ ಕರ್ನಾಟಕ ತಾನು ಬಲವಾಗಿ ನಿಂತ್ಕೊಳ್ಳುತ್ತಲ್ಲ. ಇದು ನಮ್ಮ ಕರ್ನಾಟಕ ಸ್ಕಿಲ್ ಸೆಟ್ಟನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿರೋದು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಮಿತ್ರ, ಈ ಸ್ಕಿಲ್ ಸೆಟ್ಗಳ ಕುರಿತಂತೆ ಆಲೋಚನೆ ಮಾಡುವಾಗ ನನಗನ್ಸುತ್ತೆ, ಕರ್ನಾಟಕ ಇವತ್ತು ದೇಶದ ಸ್ಟಾರ್ಟಪ್ ಹಬ್ ಕೂಡ ಹೌದು. ಜಗತ್ತಿನ ಅತ್ಯಂತ ಹೆಚ್ಚು ಸ್ಟಾರ್ಟಪ್ಗಳಲ್ಲಿ, ವೇಗವಾಗಿ ಬೆಳೀತಾ ಇರುವಂಥ ಸ್ಟಾರ್ಟಪ್ಗಳಲ್ಲಿ ಅಮೆರಿಕಕ್ಕೆ, ಚೀನಾಕ್ಕೆ ಸಮಕ್ಕೆ ನಿಲ್ಲಬಲ್ಲಂಥ ಸಾಮರ್ಥ್ಯವನ್ನು ಗಳಿಸ್ಕೊಳ್ತಾ ಇರುವಂಥ ಯಾವುದಾದ್ರೂ ನಗರ ಇದ್ದರೆ ಅದು ಕರ್ನಾಟಕದ ಬೆಂಗಳೂರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಕರ್ನಾಟಕ ಇಷ್ಟೆಲ್ಲ ಮಟ್ಟಕ್ಕೆ ಬೆಳೆದು ನಿಂತಿದೆ. ಆದರೆ ಈ ಕರ್ನಾಟಕದ ಈ ಬೆಳವಣಿಗೆ ಸಾಮಾನ್ಯವಾದ್ದೇನಲ್ಲ. ಭಾಳ ಹಿಂದೆಯೇ ಗುರುತಿಸಲಾಗಿತ್ತು. ಸ್ವಾಮಿ ವಿವೇಕಾನಂದರು ಮತ್ತು ಜಮ್ಶೆಡ್ಜಿ ಟಾಟಾ ಒಂದ್ಸಲ ಹಡಗ್ನಲ್ಲಿ ಹೋಗ್ತಾ ಇದ್ರು. ಹಡಗ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಜಮ್ಶೆಡ್ಜಿ ಟಾಟಾ ಅವ್ರನ್ನ ವಿವೇಕಾನಂದರು ಕೇಳ್ತಾರೆ, ನೀವು ಯಾವುದೋ ಒಂದು ಸಣ್ಣ ವಸ್ತು ತರಲಿಕ್ಕೆ ವಿದೇಶಕ್ಕೆ ಹೋಗ್ತೀರಾ, ಅದನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ರಿಸರ್ಚ್ ಸೆಂಟರ್ನ ಯಾಕೆ ಭಾರತದಲ್ಲಿ ಶುರು ಮಾಡಬಾರ್ದು ಅಂತ. ಟಾಟಾ ಆಯಿತು ಅಂತ ಹೇಳಿ ಮನಸ್ಸಿಗೆ ತೆಗೆದುಕೊಂಡ್ರು. ರಿಸರ್ಚ್ ಸೆಂಟರ್ ಮುಂಬೈಲಿ ಶುರು ಮಾಡಬೇಕು ಅಂತಿತ್ತು. ಆದರೆ ಬೇಕಾದ ಯಾವ ವ್ಯವಸ್ಥೆಯೂ ಸಿಗಲಿಲ್ಲ. ಆಶ್ಚರ್ಯ ಏನು ಗೊತ್ತೇನು, ನಮ್ಮ ಮೈಸೂರಿನ ಮಹಾರಾಜರು ಟಾಟಾದವ್ರಿಗೊಂದು ಪತ್ರ ಬರೆದು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ, ನೀವು ಎಷ್ಟು ಜಾಗ ಕೇಳಿದ್ದೀರೋ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ, ಮತ್ತು ಪ್ರತಿ ವರ್ಷ ಅವತ್ತಿನ ದಿನಗಳ ಲೆಕ್ಕದಲ್ಲಿ 30,000 ರೂಪಾಯಿನ ಅದನ್ನು ರನ್ ಮಾಡಲಿಕ್ಕೆ ಅಂತ ನಾನು ಕೊಡ್ತೀನಿ, ನನ್ನ ರಾಜ್ಯಕ್ಕೆ ಬನ್ನಿ ಅಂತ ಬೆಂಗಳೂರಿನಲ್ಲಿ ಜಾಗ ಕೊಟ್ಟರು. ಅದನ್ನು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರೆಯಲಾಗುತ್ತೆ ಅಂತ ಮೈಸೂರಿನ ಮಹಾರಾಜರು ಅವತ್ತೇ ನಿರ್ಧಾರ ಮಾಡಿದರು. ಸೈನ್ಸಿಗೆ ಸಂಬಂಧಪಟ್ಟಿದ್ದು ಏನೇ ಇದ್ದರೂ ಅದಕ್ಕೆ ಬೇಸ್ ಯಾವುದಾದ್ರೂ ಆಗಬಹುದು ಅಂತಿದ್ರೆ ಅದು ಕರ್ನಾಟಕದ ನೆಲ ಅಂತ. ಎಷ್ಟು ದೂರಾಲೋಚನೆ ಇರ್ಬೋದು ಅಂತ ಯಾವಾಗಲಾದರೂ ಒಂದು ಕ್ಷಣ ಯೋಚನೆ ಮಾಡಿ. ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ನೋಡಿದಾಗ ನನಗನ್ಸೋದು ಒಂದೇ, ಭಾರತ ಮತ್ತೆ ಗ್ಲೋ ಆಗ್ತಾ ಇದೆಯಾ? ಭಾರತ ಮತ್ತೆ ವಿಶ್ವ ಗುರುತ್ವದ ಪಟ್ಟಕ್ಕೆ ಹೋಗ್ತಾ ಇದೆಯಾ? ಯಾವ ಕಾಲಘಟ್ಟದ ಬಗ್ಗೆ ನಾವು ಮಾತನಾಡ್ತಿದ್ವೋ ಈಗ ಮತ್ತೆ ಭಾರತ ಹಂಗೆ ಹೋಗ್ತಾ ಇದ್ದೀವಾ ಅಂತ ಕೇಳಿದರೆ ಡೆಫಿನೆಟ್ಲಿ ಭಾರತ ಆ ದಿಕ್ಕಿಗೆ ಹೋಗ್ತಾ ಇದೆ. ಆಪರೇಷನ್ ಸಿಂಧೂರ್ನ ನಂತರ ಭಾರತದ ಶಕ್ತಿ ಜಗತ್ತಿಗೆ ಗೊತ್ತಾಗಿದೆ. ನಾವು ಎಷ್ಟರ ಮಟ್ಟಿಗೆ ಪ್ರಿಸೈಸ್ ಅಟ್ಯಾಕ್ ಮಾಡಿದ್ದೀವಿ ಅಂತಂದರೆ, ಭಾವಲ್ಪುರ್ ಬಹುಶಃ ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರಿಂದ 100 ಕಿಲೋಮೀಟರ್ಗಿಂತಲೂ ಹೆಚ್ಚು ಒಳಗಿರುವಂಥ ಭಾವಲ್ಪುರ್ನ ಒಂದು ಮಜಾರ್ನ ಮೇಲೆ, ಒಂದು ಮಸೀದಿಯ ಮೇಲೆ ಅಲ್ಲಿನ ಡೂಮ್ಗಳು ಮಾತ್ರ ಒಡೆದು ಹೋಗುವಂತೆ ಒಂದು ಪ್ರಿಸೈಸ್ಡ್ ಅಟ್ಯಾಕ್ ಭಾರತ ಮಾಡುತ್ತೆ ಅಂತಂದರೆ, ಇವತ್ತಿನ ಭಾರತ ಹಳೆಯ ಭಾರತ ಅಲ್ಲ, ಇದು ಹೊಸ ಭಾರತ ಅಂತ ನಾವು ಜಗತ್ತಿಗೆ ತೋರಿಸಿದ್ದೀವಿ. ಇವತ್ತಿನ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ, ಇನ್ನೊಂದು 5 ವರ್ಷಗಳ ನಂತರ ಮತ್ತೊಮ್ಮೆ ಯುದ್ಧ ನಡೆದ್ರೆ ನಾವು ಜಗತ್ತಿನ ಹತ್ರ ಏನಾದರೂ ಶಸ್ತ್ರಾಸ್ತ್ರ ಕೊಡಿ ಅಂತ ಕೇಳುವ ಸ್ಥಿತಿಯಲ್ಲಿರೋದಿಲ್ಲ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಕರ್ನಾಟಕ ಎಷ್ಟು ದೊಡ್ಡ ಹಬ್ಬಾಗಿ ಬೆಳೀತಾ ಇದೆ ಅಂತಂದ್ರೆ, ಡ್ರೋನ್ಗಳ ನಿರ್ಮಾಣದಲ್ಲಿ ಕರ್ನಾಟಕ ಇಡೀ ದೇಶವನ್ನು ಹಿಂದಿಕ್ತಾ ಇದೆ. ಇನ್ನೊಂದು 4-5 ವರ್ಷಗಳಲ್ಲಿ ಈ ದೇಶ ಜಗತ್ತಿನಲ್ಲಿ ಡ್ರೋನ್ಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ನಂಬರ್ 1 ರಾಷ್ಟ್ರ ಆಗ್ಲಿಕ್ಕಿದೆ ಅಂತ ಇವತ್ತಿನ ರಿಪೋರ್ಟ್ಗಳು ಹೇಳುವಾಗ ನನಗನ್ಸುತ್ತೆ ಅದರಲ್ಲಿ ಕರ್ನಾಟಕದ ಪಾತ್ರ ಬಹಳ ದೊಡ್ಡದಾಗಿರುತ್ತೆ ಅಂತ. ನಾವು 2014ರಲ್ಲಿ 2,000 ಕೋಟಿ ರೂಪಾಯಿ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ನಿಂದ ಶುರು ಮಾಡಿದ್ವಿ. ಇವತ್ತು 25,000 ಕೋಟಿ ರೂಪಾಯಿಗಿದ್ದೀವಿ. ಇನ್ನೊಂದು 3-4 ವರ್ಷಗಳಲ್ಲಿ 50,000 ಕೋಟಿ ರೂಪಾಯಿಗೆ ಹೋಗ್ತೀವಿ. 2050ರ ವೇಳೆಗೆ ಭಾರತ ಜಗತ್ತಿನ ನಂಬರ್ 1 ಶಸ್ತ್ರಾಸ್ತ್ರ ಎಕ್ಸ್ಪೋರ್ಟರ್ ಆಗುತ್ತೆ. ಇದು ಭಾರತಕ್ಕೆ ಸಿಕ್ಕಿರುವಂಥ ವೈಭವ. ಹಾಗಂತ ಭಾರತ ಬರೀ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಮಾತ್ರ ಮಾಡ್ತಿಲ್ಲ. ಇವತ್ತು ಅಮೆರಿಕ, ಚೈನಾಗಳನ್ನು ಬಿಟ್ಟರೆ ಜಗತ್ತಿನ ಅತ್ಯಂತ ವಿಸ್ತಾರವಾಗಿರುವಂಥ ರೋಡ್ ನೆಟ್ವರ್ಕ್ಗಳನ್ನು ಹೊಂದಿರುವಂಥ ಯಾವುದಾದ್ರೂ ಶ್ರೇಷ್ಠ ರಾಷ್ಟ್ರ ಇದ್ದರೆ ಅದು ಇವತ್ತು ಭಾರತ ಅಂತ ಅನ್ನಿಸ್ಕೊಳ್ತಾ ಇದೆ. ಇವತ್ತಿನ ಭಾರತದ ಸಾಮರ್ಥ್ಯ ಹೇಗಿದೆ ಅಂತಂದರೆ, ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಕರೆನ್ಸಿ ಬಿಟ್ಟು ಬದುಕು ನಡೆಸಲಿಕ್ಕೆ ಗೊತ್ತಿಲ್ಲ. ಆದರೆ ಭಾರತ ಅದಾಗಲೇ UPI ಸಿಸ್ಟಮ್ಗೆ ಹೋಗಿದೆ. ಬರೀ ತನ್ನ ದೇಶದಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಭಾರತ ತನ್ನ UPI ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಿದೆ. ಜಗತ್ತಿನ ಅರ್ಧ ಭಾಗದಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಅದು ಭಾರತದಲ್ಲಿ ನಡೆಯುತ್ತೆ. ಒಂದಿನ ಯಾವತ್ತಾದ್ರೂ ಇಮ್ಯಾಜಿನ್ ಮಾಡ್ಕೊಂಡಿದ್ವೇನು?
ಈ ದೇಶ G20 ಸಮಿಟ್ ಮಾಡಿದಾಗ ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಡೆಲಿಗೇಟ್ಸ್ ಬರ್ತಾರೆ. ಅವ್ರು ಬಂದಾಗ ಅವ್ರು ಏನೂ ಮುಟ್ಟಬೇಕಾದ, ಏನು ಕಾರ್ಡ್ ತೋರಿಸ್ಬೇಕಾದ ಯಾವುದೂ ಅಗತ್ಯ ಇಲ್ಲ. ಎದುರಿಗೆ ಅವ್ರು ರೆಟಿನಾ ಐ ಸ್ಕ್ಯಾನರ್ನ ಮೂಲಕ ಅವ್ರನ್ನ ಸ್ಕ್ಯಾನ್ ಮಾಡಿ ಒಳಗೆ ಬಿಟ್ಟುಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಯಾವ ಥರದ ಸ್ಥಿತಿಗೆ ಭಾರತ ಹೋಗಿದೆ? ಭಾರತ ಟೆಕ್ನಾಲಜಿಕಲಿ ಹಿಂದುಳಿದ ರಾಷ್ಟ್ರ, ಹಾವಾಡಿಗರ ದೇಶ, ಪುಂಗಿ ಊದುವಂಥವರ ದೇಶ ಅಂತ ನಮ್ಮನ್ನು ಆಡ್ಕೊಳ್ತಾ ಇದ್ರಲ್ಲ, ಅದೇ ದೇಶ ಇವತ್ತು ಜಗತ್ತಿನ ಒಂದು ಶ್ರೇಷ್ಠ ರಾಷ್ಟ್ರವಾಗಿ ಹೆಮ್ಮೆಯಿಂದ ನಿಲ್ಲುವಂಥ ಆ ಹೊತ್ತು ಬಂದಿದೆಯಲ್ಲ, ಅದನ್ನು ಹೇಳುವಾಗ ನಂಗೆ ಬಹಳ ಹೆಮ್ಮೆ ಅನಿಸುತ್ತೆ. ಆ ಕಾರಣಕ್ಕೆ ರಾಮ ಮಂದಿರ ನಿರ್ಮಾಣ ಅಂತಂದಾಗ, ಆ ರಾಮ ಮಂದಿರ ನಿರ್ಮಾಣ ಆಗಿರೋದು ಯಾವುದೋ ಒಂದು ಕಟ್ಟಡವನ್ನು ಕೆಡವಿ ಮಂದಿರ ಆಗಿದೆ ಅಂತಲ್ಲ, ಅದು 500 ವರ್ಷಗಳ ಭಾರತದ ಅಸ್ಮಿತೆಯ ಸಂಕೇತವನ್ನು ಮತ್ತೊಮ್ಮೆ ಪ್ರತಿಪಾದಿಸಿದೆ ಅಂತ. ಈ ದೇಶದ ತರುಣರ ರಕ್ತದಲ್ಲಿ ಅದು ಪರಂಪರೆ ಹರ್ಕೊಂಡು ಬರ್ತಿತ್ತಲ್ಲ, ಆ ಪರಂಪರೆಯ ವೈಭವವನ್ನು ಮತ್ತೊಮ್ಮೆ ಕಾಣುವಂಥ ಒಂದು ದೊಡ್ಡ ಪ್ರಯತ್ನ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ರಾಮ ಮಂದಿರ ಬಹಳ ವಿಶಿಷ್ಟ ಅನ್ಸುತ್ತೆ. ಈ ಕಾರಣಕ್ಕೋಸ್ಕರ ಈ ದೇಶ ಬದಲಾಗ್ತಾ ಇರುವ ರೀತಿ ನೋಡಿದಾಗ ಖುಷಿ ಅನ್ಸುತ್ತೆ. ಇಲ್ಲಿ ಧರ್ಮಗುರುಗಳಿಗೆ ಸಿಗುವ ಗೌರವ, ಇಲ್ಲಿ ಗೋವುಗಳಿಗೆ ಸಿಗುವ ಗೌರವ, ನೀರಿಗೆ ಸಿಗ್ತಾ ಇರುವ, ನದಿಗಳಿಗೆ ಸಿಗ್ತಾ ಇರುವ ಗೌರವವನ್ನೆಲ್ಲ ಕಂಡಾಗ ಗುಪ್ತರ ಕಾಲದ ಭಾರತ ಏನಿತ್ತೋ ಅದು ಮರುಕಳಿಸ್ತಾ ಇದೆಯಾ ಅಂತ ಒಂದು ಸಲ ಹೆಮ್ಮೆ ಅನ್ಸುತ್ತೆ. ಪೊಲಿಟಿಸೈಸ್ ಅನ್ಸಿದ್ರು ಇದನ್ನು ಕೇಳಲೇಬೇಕು ನೀವು. ನರೇಂದ್ರ ಮೋದಿ ಅವ್ರನ್ನ ಕಂಡ್ರೆ ಈ ದೇಶದ ಜನಕ್ಕೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ನಾನು ಯಾವಾಗಲೂ ಕೂತಾಗಿ ಯೋಚನೆ ಮಾಡ್ತಿರ್ತೀನಿ. ಯಾಕೆ ಇಷ್ಟೊಂದು ಪ್ರೀತಿ ನರೇಂದ್ರ ಮೋದಿ ಅವರಿಗೆ ಅಂತಂದರೆ, ಭಾರತದ ಚಿತ್ತವನ್ನು ಅರಿತುಕೊಂಡು ಅದಕ್ಕೆ ಪೂರಕವಾಗಿ ಅವ್ರು ನಡೀತಾರಲ್ಲ, ಅದಕ್ಕೋಸ್ಕರವೇ ನರೇಂದ್ರ ಮೋದಿ ಅವ್ರನ್ನ ಕಂಡ್ರೆ ಬಹಳ ಪ್ರೀತಿ ಈ ದೇಶದ ಜನಕ್ಕೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಮಿತ್ರರೇ, ಈ ದೇಶದ ಪ್ರಧಾನಮಂತ್ರಿ ಕ್ರೊಯೇಷಿಯಾಗೆ ಹೋದರೆ, ಕ್ರೊಯೇಷಿಯಾದಲ್ಲಿ ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಅಂತ ಜನ ಲೈನಾಗಿ ನಿಂತ್ಕೊಳ್ತಾರೆ. ನಿಂತ್ಕೊಂಡವರು ಗಾಯತ್ರಿ ಮಂತ್ರ ಹೇಳ್ತಾರೆ. ಅವ್ರು ನಿಂತ್ಕೊಂಡವರು ಒಂದು ವೇದ ಮಂತ್ರವನ್ನು ಹೇಳೋದ್ರ ಮೂಲಕ ಈ ದೇಶದ ಪ್ರಧಾನಮಂತ್ರಿಯನ್ನ ಇನ್ವೈಟ್ ಮಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿಯನ್ನ ವೆಲ್ಕಮ್ ಮಾಡಬೇಕಾದ್ರೆ ಐರ್ಲೆಂಡ್ನಲ್ಲಿ ಒಂದು ವೇದ ಮಂತ್ರದ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಲಾಗುತ್ತೆ. ಸೌತ್ ಆಫ್ರಿಕಾಕ್ಕೆ ಹೋದಾಗ ಒಬ್ಬ ಸಾಧುಗಳು ಒಂದು ಸುಂದರವಾಗಿರುವಂಥ ಭಕ್ತಿಗೀತೆಯ ಮೂಲಕ ಕರೀತಾರೆ. ಯಾವುದನ್ನ ಭಾರತದ ಅಂತಃಸತ್ವ ಅಂತ ಕರೆಯಲಾಗ್ತಿತ್ತೋ, ಇವತ್ತು ಈ ದೇಶವನ್ನು ಕಂಡಾಗ ಅದನ್ನು ನೆನಪಿಸ್ಕೊಳ್ತಾರಲ್ಲ. ಆ ಕಾರಣಕ್ಕೋಸ್ಕರ ಇಷ್ಟು ಟ್ರೋಲ್ ಮಾಡಿದ ನಂತರವೂ, ಇಂಗ್ಲಿಷ್ ಬರೋದಿಲ್ಲ ಅಂತ ಹೇಳಿದ ನಂತರವೂ ಪ್ರತಿಯೊಬ್ಬ ಹಳ್ಳಿಯವನು ಕೂಡ ಈ ಮನುಷ್ಯ ನನ್ನವನು ಅಂತ ಭಾವಿಸಿಕೊಳ್ಳೋದಿದೆಯಲ್ಲ, ಯಾಕೆಂದರೆ ಭಾರತದ ಚಿತ್ತಕ್ಕೆ ಹತ್ತಿರವಾಗಿರೋರು ಅಂತ. ಚಿತ್ತಕ್ಕೆ ಹತ್ತಿರವಾಗದೇ ಇರೋರನ್ನ ನೀವು 50 ಬಾರಿ ರೀಲಾಂಚ್ ಮಾಡಿದರೂ ಕೂಡ ಅವ್ರು ಯಾವತ್ತಿಗೂ ಲಾಂಚ್ ಆಗೋದಿಲ್ಲ ಅಂತ ಈ ದೇಶ ಮತ್ತೆ ಮತ್ತೆ ಪ್ರೂವ್ ಮಾಡಿದೆ ಅಂತ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಯಾರ್ಯಾರು ಸಕ್ಸಸ್ ಕಾಣಬೇಕು ಅಂತ ಭಾವಿಸ್ತಾರೋ, ಯಾರ್ಯಾರು ಎತ್ತರಕ್ಕೆ ಇರಬೇಕು ಅಂತ ಭಾವಿಸ್ತಾರೋ, ಅದು ಇನ್ಸ್ಟಿಟ್ಯೂಷನಲ್ಲಿ, ಅದು ವೈಯಕ್ತಿಕವಾಗಿ ಅಥವಾ ತನ್ನ ಗ್ರೂಪನ್ನು ಎಲ್ಲ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಭಾವಿಸಿದರೆ, ಅಂಥವರು ಭಾರತದ ಚಿತ್ತಕ್ಕೆ